ಸಿಕೆಲ್ ಸೆಲ್ ಕನ್ನಡದಲ್ಲಿ ಇದನ್ನು ಕುಡುಗೋಲು ಅಥವಾ ರಕ್ತಹೀನತೆ ಅಂತಾರೆ. ಇದೊಂದು ಆನುವಂಶಿಕ ರಕ್ತದ ಕಾಯಿಲೆಯಾಗಿದ್ದು ಆಯುಸ್ಸು ಕಡಿಮೆ ಮಾಡುವುದರ ಜೊತೆಗೆ ಅನೇಕ ರೀತಿಯ ಜಟಿಲ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತೆ. ಈ ರೋಗದ ಬಗ್ಗೆ ಅನೇಕ ಮಂದಿಗೆ ತಿಳುವಳಿಕೆ ಇಲ್ಲ. ಹೀಗಾಗಿ ಈ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಎಚ್ಡಿ ಕೋಟೆ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಜಿಲ್ಲಾ ಮಟ್ಟದ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ನಿರ್ಮೂಲನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎಚ್ಡಿ ಕೋಟೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಚ್ಡಿ ಕೋಟೆ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ಡಿ ಕೋಟೆ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಎಚ್ಡಿ ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್, ಅನುವಂಶೀಯ ರೋಗ ತಜ್ಞೆಯರಾದ ಡಾಕ್ಟರ್ ದೀಪಾ ಭಟ್, ಡಾಕ್ಟರ್ ರತ್ನಮ್ಮ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ್, ಆದಿವಾಸಿ ಬುಡಕಟ್ಟು ಜನಾಂಗದ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಸಂಬಂಧಪಟ್ಟ ಇಲಾಖೆಗಳ ಕರ್ತವ್ಯವಾಗಿದೆ. ಇದನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಯಶಸ್ವಿಯಾಗಿ ಮಾಡುತ್ತಾ ಬರ್ತಿದ್ದಾರೆ. ಈ ರೀತಿಯ ಅರಿವು ಕಾರ್ಯಕ್ರಮಗಳ ಮೂಲಕ ಸಿಕೆಲ್ ಸೆಲ್ ಕಾಯಿಲೆ ಮರುಕಳಿಸದಂತೆ ಮಾಡಬೇಕಾಗಿದೆ ಎಂದರು. ಪ್ರತಿ ವರ್ಷನೂ ಸಹ ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ಈ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಅದು ತುಂಬ ಖುಷಿ ಅನಿಸ್ತದೆ. ಏನಪ್ಪ ಅಂತಂದರೆ ಒಂದು ಹಿಂದುಳಿದ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಏನು ಬುಡಕಟ್ಟು ಸಮುದಾಯದ ಜನಗಳಿದ್ದಾರೆ ಅವರ ಒಂದು ಆರೋಗ್ಯದ ನಿಮಿತ್ತ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಏನು ಒಂದು ಈ ಕಾರ್ಯಕ್ರಮವನ್ನು ಸಿಕೆಲ್ ಸೆಲ್ ಪ್ರಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ತಾಲೂಕು ಆಡಳಿತ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಡೆಯಿಂದ ನಡೀತಾ ಇರ್ತಕ್ಕಂಥದ್ದು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಒಂದು ಆರೋಗ್ಯದ ಬಗ್ಗೆ ಹಮ್ಮಿಕೊಂಡಿದ್ದಾರೆ ಅದನ್ನು ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊಂಡು ನಮ್ಮ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಒಂದೇ ಒಂದು ಈ ಥರ ಪ್ರಕರಣಗಳು ಮರುಕಳಿಸಿದಂತೆ ಅವರಿಗೆ ಸಹಕಾರ ಮಾಡಬೇಕಾಗಿರ್ತದ್ದು ನಿಮ್ಮೆಲ್ಲರ ಕರ್ತವ್ಯ. ಮತ್ತು ಏನು ನಮ್ಮ ಒಂದು ಹಾಡಿ ಸಮುದಾಯ ಇರ್ಬೋದು ಮತ್ತು ಬುಡಕಟ್ಟು ಸಮುದಾಯ ಇರ್ಬೋದು, ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥ ಕೆಲಸಗಳು ನೀವು ಕೊಟ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಸೊ ಹಾಗಾಗಿ ಈ ದಿನ ಈ ಒಂದು ಸಿಕೆಲ್ ಸೆಲ್ ಕಾರ್ಯಕ್ರಮದ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಒಂದು ಶಪಥ ಮಾಡೋಣ. ನಮ್ಮ ತಾಲೂಕಿನಲ್ಲಿ ಮತ್ತೆ ಈ ರೀತಿ ಒಂದು ಸಿಕೆಲ್ ಸೆಲ್ದು ಯಾವುದೇ ಪ್ರಕರಣಗಳು ಉದ್ಭವ ಆಗದ ರೀತಿಯಲ್ಲಿ ಆರೋಗ್ಯ ಇಲಾಖೆಯಿಂದ ನಮ್ಮ ಬುಡಕಟ್ಟು ಸಮುದಾಯಕ್ಕೆ, ಆಡು ಸಮುದಾಯಕ್ಕೆ, ಎಲ್ಲ ಜನಗಳಿಗೆ, ಎಚ್ಡಿ ಕೋಟೆ ತಾಲೂಕುಗಳಿಗೆ ಆರೋಗ್ಯದ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅದನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸಹ ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಆರೋಗ್ಯವಾಗಿ ಇರುವಂತಹ ರೀತಿಯಲ್ಲಿ ನಾವೆಲ್ಲ ಕಾಪಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಹಿಂದೆ ಸಿಕೆಲ್ ಸೆಲ್ ಅನಿಮಿಯಾ ಬುಡಕಟ್ಟು ಮತ್ತು ಆದಿವಾಸಿ ಜನರಲ್ಲಿ ಹೆಚ್ಚಾಗಿ ಕಂಡು ಬರ್ತಿತ್ತು. ಇದರಿಂದ ಎಚ್ಚೆತ್ತುಕೊಂಡು ಹೆಚ್ಚು ತಪಾಸಣೆ ನಡೆಸುವ ಮೂಲಕ ರೋಗ ಪತ್ತೆ ಮಾಡಿ ಚಿಕಿತ್ಸೆ ನೀಡುತ್ತಾ ಬರುತ್ತಿದ್ದೇವೆ. ಎಚ್ಡಿ ಕೋಟೆ ತಾಲೂಕಿನಲ್ಲೇ 92% ಸ್ಕ್ರೀನಿಂಗ್ ನಡೆಸಿ ಅತಿ ಹೆಚ್ಚು ಆರೋಗ್ಯ ತಪಾಸಣೆ ನಡೆಸಿದ ಹೆಗ್ಗಳಿಕೆ ಕೂಡ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಹೇಳಿದ್ರು. ಸಿಕೆಲ್ ಸೆಲ್ ಅನಿಮಿಯಾ ಅಂದರೆ ಇದು ಹಿಂದೆ ಬುಡಕಟ್ಟು ಮತ್ತು ಟ್ರೈಬಲ್ಸ್ ಮಾತ್ರ ಹೆಚ್ಚು ಕಾಣ್ತಾ ಇತ್ತು. ನಾವು ಅದನ್ನು ಫಸ್ಟು ಫೋಕಸ್ ಮಾಡಿ ಇಡೀ ರಾಜ್ಯದಲ್ಲೇ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡಿ 5 ಜಿಲ್ಲೆಯಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ನಾವು ಸ್ಕ್ರೀನಿಂಗ್ ಮಾಡೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ, ಅದು ಎಸ್ಪೆಷಲಿ ಕೋಟೆ ತಾಲೂಕು ಹೇಳಲಿಕ್ಕೆ ಒಂದು ಮೊದಲನೇ ಸ್ಥಾನದಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿ ಸುಮಾರು 92% ಹೆಚ್ಚು ಸ್ಕ್ರೀನನ್ನು ಮಾಡಿರೋ ಒಂದು ಹೆಗ್ಗಳಿಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಎಲ್ಲರ NGO ಅಂತ ಚಂದನ ಪ್ರಾಜೆಕ್ಟ್ ಇರ್ಬೋದು, ನಮ್ಮ ದೀಪ ಪರಿಸರ ಇರ್ಬೋದು ಮತ್ತು ಇತರ ನಮ್ಮ ಎಲ್ಲ ಸಹಾಯದೊಂದಿಗೆ ಇವತ್ತು ನಾವು 92% ಮೇಲೆ ಇದಕ್ಕಿಂತ ಹೆಚ್ಚು ನಾವು ಸ್ಕ್ರೀನಿಂಗನ್ನು ಮಾಡಿ ಸುಮಾರು 100-120ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸ್ಗಳನ್ನು ಟೈಟ್ರ್ಗಳೇನಂತವನ್ನ ಪರೀಕ್ಷೆ ಮಾಡಿ ಅವರಿಗೆ ಕಂಪ್ಲೀಟ್ ಉಚಿತವಾಗಿ ಮಾತ್ರೆ ಕೊಡುವಂಥ ಔಷಧಿ ಚಿಕಿತ್ಸೆ ನೀಡ್ತಾರಂಥ ನಾವು ಮಾಡ್ತಾಯಿದ್ದೀವಿ. ಸೊ ಈಗ
ಒಟ್ಟಾರೆ ನಾವು ಈಗ ಇವತ್ತು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಜಾಗೃತಿ ಇದು ನಿರಂತರವಾಗಿ ನಡೀತಿರುತ್ತೆ. ನಾವು ಪರಿಶಿಷ್ಟ ಟ್ರೈಬಲ್ಸ್ ಅಲ್ಲದೆ ಪರಿಶಿಷ್ಟ ಪಂಗಡ, SC ST ಮತ್ತು ಇತರ ಜನರಲ್ ಕಮಿಟಿಗೂ ಸುಧಾ ಇನ್ನು ಮುಂದೆ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಲ್ಲಿ ಇವತ್ತು ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡಿ ಸಂಬಂಧಪಟ್ಟ ಅದನ್ನು ಬ್ಲಡ್ ಸ್ಯಾಂಪಲನ್ನು ನಾವು ಮೈಸೂರು ಜಿಲ್ಲಾ ಕೇಂದ್ರಕ್ಕೆ ಕಳಿಸಿ ಅದನ್ನು ಕನ್ಫರ್ಮ್ ಮಾಡಿ ಅವ್ರಿಗೆ ಚಿಕಿತ್ಸೆ ನೀಡುವಂಥ ಕಾರ್ಯ ನಿಮ್ಮ ಮೇಲೆಲ್ಲ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಈ ಕಳೆದ ಒಂದೂವರೆ ವರ್ಷದಿಂದ ಯಾವ ರೀತಿ ಸಹಕಾರ ನೀಡಿದರೆ ಅದೇ ರೀತಿ ಸಹಕಾರವನ್ನು ನೀಡಿ ಈ ಒಂದು ಸಿಕ್ಕಲ್ ಸೆಲ್ ಅನೀಮಿಯಾದ ಬಗ್ಗೆ, ನಿರ್ಮೂಲನದ ಬಗ್ಗೆ ನೀವೆಲ್ಲ ಕೈ ಜೋಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಹೊಂದಿಸುತ್ತಾ ಸಿಕೆಲ್ ಸೆಲ್ ರೋಗ ಪತ್ತೆ ಮಾಡುವುದು ಹೇಗೆ ಎಂಬುದನ್ನ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನುವಂಶೀಯ ರೋಗ ತಜ್ಞೆಯರಾದ ಡಾಕ್ಟರ್ ದೀಪಾ ಭಟ್ ವಿವರವಾಗಿ ತಿಳಿಸಿಕೊಟ್ಟರು. ನಿಮಗೆ ಈಗ ಆಲ್ರೆಡಿ ಗೊತ್ತಿರೋರು, ಈಗ ಕುಡುಗೋಲ್ ಕಾಯಿಲೆ ಅಂತ ಗೊತ್ತಿರೋರು ನಿಮಗೆ ಗೊತ್ತಿದೆ ಅಲ್ವಾ, ಲಿಸ್ಟ್ ಏನೇನು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಏನು ಮಾಡಬೇಕು, ಒಂದು ಬರ್ಕೊಳ್ಳಿ, HPLC ಅಂತ, HPLC ಅನ್ನೋದು ಒಂದು ಪರೀಕ್ಷೆ ಆಗಿದೆಯಾ ಅಂತ ದಯವಿಟ್ಟು ಕೇಳ್ಕೊಳ್ಳಿ. ಸರ್ಕಾರದಿಂದ ಈಗ ಮುಂಚೆ ಈಗ ಚಂದನದವರು ಬಂದು ರಕ್ತ ತಗೊಂಡೋಗಿ ಮಾಡಿದ್ದಾರೆ, ಆಗಿದೆ ಅಂದರೆ ದಯವಿಟ್ಟು ಅದರ ರಿಪೋರ್ಟನ್ನು ತರಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ರಿಪೋರ್ಟ್ ತರಿಸ್ಬೇಕು. HPLC ಅನ್ನೋ ರಿಪೋರ್ಟ್ ಇದೆಯಾ? ಏನಕ್ಕೆ ಅಂದರೆ ಸರ್ಕಾರದಿಂದ ಈ ಒಂದು ಕುಡುಗೋಲ್ ಕಾಯಿಲೆ ಇರೋರಿಗೆ ಈ ಅಂಗವಿಕಲತೆಯ ಒಂದು ಪೆನ್ಷನ್ ಬರುತ್ತೆ. ಅದು ಸರ್ಕಾರ ಕೊಡ್ತಾ ಇದೆ ಅಂತಂದಾಗ ತಗೊಳ್ಳೋದಕ್ಕೆ ಏನು ತೊಂದರೆ? ಕೆಲವೊಂದು ಸಣ್ಣ ಸಣ್ಣ ಸ್ಟೆಪ್ಸ್ ನಾವು ಮಾಡಬೇಕು. ಏನೇನು ಮಾಡಬೇಕು ಅನ್ನೋದರಲ್ಲಿ ಮೊದಲ ಹೆಜ್ಜೆ HPLC ರಿಪೋರ್ಟ್ ಬೇಕೇ ಬೇಕು. ಒಂದನೇದು ಕುಡುಗೋಲ್ ಕಾಯಿಲೆ ಇರೋರಿಗೆ. ಏನಕ್ಕೆ ಅಂದರೆ ಈ HPLC ರಿಪೋರ್ಟ್ ಮತ್ತು ಆಧಾರ್ ಕಾರ್ಡ್ ತಗೊಂಡು ಗ್ರಾಮ್ 1 ಅಂತ ಇರುತ್ತಲ್ವ, ಅಲ್ಲಿ UDID ಕಾರ್ಡಿಗೆ 100 ರೂಪಾಯಿ ಕೊಟ್ಬಿಟ್ಟು ಮಾಡಿಸ್ಬೇಕು. ಅದನ್ನು ಕ್ಯಾಂಪ್ ಮಾಡಲು ಮಾಡ್ಬೋದು, ಅದನ್ನು ಮಾಡಿಸ್ಕೊಡ್ತೀವಿ ನಾವು ನಿಮಗೆ. ಅದಾದಮೇಲೆ ಈಗ ಸುಮಾರು ಕಾರ್ಯಕ್ರಮ, ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ಫೋಟೋಗೋಸ್ಕರ ನಿಂತ್ಕೊಂಡು ಒಂದು ಬಿಳಿ ಕಾರ್ಡ್ ಕೊಟ್ಟಿದ್ದಾರಲ್ಲ, ದಯವಿಟ್ಟು ಅದನ್ನು ಪೆನ್ಷನ್ ಕಾರ್ಡ್ ಅಂತ ತಪ್ಪು ತಿಳ್ಕೊಬೇಡಿ. ಅದು ಪೆನ್ಷನ್ ಕಾರ್ಡ್ ಅಲ್ಲ, ಕೇವಲ ಅದು ನಿಮಗೊಂದು ID ಕಾರ್ಡ್ ಅಷ್ಟೇ. ಸಿಕ್ಕಲ್ ಇದೆಯೋ ಇಲ್ವೋ ಅಂತ ID ಕಾರ್ಡ್, ಅದನ್ನು ತಗೊಂಡೋಗಿ ಕೊಟ್ಟರೆ ಯಾರೂ ನಿಮಗೆ ಪೆನ್ಷನ್ ಕೊಡೋದಿಲ್ಲ. 2 ಸ್ಟೆಪ್ಸಲ್ಲಿ ಮಾಡಬೇಕು. ಒಂದು ನಾನೀಗ ಹೇಳ್ದಂಗೆ HPLC ರಿಪೋರ್ಟ್ ಮತ್ತು ಆಧಾರ್ ಕಾರ್ಡ್ ತಗೊಂಡು ಆನ್ಲೈನೇ ಮಾಡ್ಬೋದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇನ್ನೊಂದೊಂದಾಗಿ ಸ್ಟಾರ್ಟ್ ಮಾಡ್ತೀವಿ ಒಬ್ಬೊಬ್ಬರಿಗೂ ಕೂಡ. ಅದನ್ನು ಏನು ಮಾಡಬೇಕು ಅಂದರೆ ಅದರಲ್ಲಿ UDID ಅಂತ ಒಂದು ಕಾರ್ಡ್ ನಿಮ್ಮ ಮನೆಗೆ, ಈ ATM ಕಾರ್ಡ್ ಥರ ಇದೆಯಲ್ವ, ಆ ಕಾರ್ಡ್ ಥರ ಒಂದು ಕಾರ್ಡ್ ನಿಮ್ಮ ಮನೆ ಆಧಾರಲ್ಲಿರುವಂಥ ಅಡ್ರೆಸ್ಸಿಗೆ ಬಂದುಬಿಡುತ್ತೆ. ಅದಾದಮೇಲೆ ಸರ್ಕಾರದಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ. ನಿಮ್ಮ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನಲ್ಲಿ 3 ಜನ ಡಾಕ್ಟರ್ಸ್, ಬೇರೆದಕ್ಕೆಲ್ಲ ನೀವು ಕೇರ್ ಹಾಸ್ಪಿಟ್ಲಿಗೆ ಹೋಗಬೇಕು. ಆದರೆ ಕುಡುಗೋಲ್ ಕಾಯಿಲೆಗೆ ತಾಲೂಕು ಹಾಸ್ಪಿಟ್ಲಲ್ಲೇ 3 ಡಾಕ್ಟರ್ಸ್, AMO ಆಗಿರ್ಬೋದು, ಡಿಸ್ಟ್ರಿಕ್ಟಲ್ಲಿ ನಿಮ್ಮ ಯಾವುದು ಮುಖ್ಯಾಧಿಕಾರಿಗಳಿದಾರಲ್ವ, 3 ಜನ ಸೈನ್ ಮಾಡಿ ಅದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಅದು ಪೆನ್ಷನ್ ಬರುವಂಥ. ನಿಮಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ದಯವಿಟ್ಟು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ದುಡ್ಡು ಬ್ಯಾಂಕಿಗೆ ಬರೋದು. ತಿಂಗಳಿಗೆ 800 ರೂಪಾಯಿ ಪೆನ್ಷನ್. ನಾವು ಈಗ ಇದನ್ನು ಚಾಮರಾಜನಗರದಲ್ಲಿ ತುಂಬ ಚೆನ್ನಾಗಿ ಜಿಲ್ಲಾಧಿಕಾರಿಗಳ ಒಂದು ಬೆಂಬಲದಿಂದ ಈಗ ಆ ಕ್ಯಾಂಪ್ ಮಾಡಿಬಿಟ್ಟು ಎಲ್ಲ ಪ್ರೊಸೆಸ್ಗಳನ್ನು ಮುಗಿಸಿ ಈಗ ಅಪ್ಲಿಕೇಶನ್ 2 ಒಂದು ವಿಧ ಏನಿದೆಯಲ್ಲ ಅದನ್ನು ಮಾಡಿ ಮುಗಿಸಿದ್ದೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ. ಮುಂದಿನ ಪೀಳಿಗೆ ಈ ರೋಗದಿಂದ ಮುಕ್ತರಾಗಬೇಕು ಎಂಬ ಉದ್ದೇಶದಿಂದ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದೇವೆ. ಸಿಕೆಲ್ ಸೆಲ್ ರೋಗ ಗುಣಲಕ್ಷಣಗಳು ಇರುವ ವ್ಯಕ್ತಿಗಳ ಆರೋಗ್ಯ ತಪಾಸಣೆ ನಡೆಸಿ ಮಾತ್ರೆ ಚಿಕಿತ್ಸೆ ನೀಡುತ್ತಿದ್ದೇವೆ ಎಂದು ಶ್ರೀ ಸಾಯಿ ಗಿರಿಜನ ಪ್ರಗತಿ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ರತ್ನಮ್ಮ ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ವತಿಯಿಂದ ನಾವು ಇವತ್ತು ಏನು ಪ್ರಾರಂಭ ಮಾಡಿದ್ವಿ. ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಬುಡಕಟ್ಟು ಸಮುದಾಯದವರು DB ಕುಪ್ಪೆ ಭಾಗದಿಂದ ಮತ್ತು ಹಣ್ಣೂರು ಭಾಗದಿಂದ ಎಲ್ಲೆಲ್ಲಿ ಹೆಚ್ಚು ಜನ ಪೇಷೆಂಟ್ಗಳು ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿರ್ತಕ್ಕಂಥ ಪೇಷೆಂಟ್ಗಳನ್ನು ನಾವು ಕರೆಸಿ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಅವರಿಗೆ ಚಿಕಿತ್ಸೆಯನ್ನು ಮೂಡಿಸುವಂಥ ಕಾರ್ಯಕ್ರಮ, ಅವರಿಗೆ ಕೆಲವೊಂದು ಆರೋಗ್ಯದ ಚಿಕಿತ್ಸೆಗಳು ಮತ್ತು ಟೆಸ್ಟ್ಗಳನ್ನು ಸಹ ಇಲ್ಲಿ ಪ್ರಸ್ತುತದಲ್ಲಿ
ಊರಲ್ಲಿಯೇ ನಾವು ಡಾಕ್ಟ್ರುಗಳನ್ನ ಕರ್ಕೊಬಂದು ಮಾಡುವಂಥದ್ದು, HPLC ಟೆಸ್ಟ್ ಆಗಿರ್ಬೋದು, ಮತ್ತು ಹೇಗೆ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಯಾವ PHCಗಳಲ್ಲಿ ಹೋಗಿ ಅವರು ತೋರಿಸ್ಕೊಳ್ಬೇಕು, ಆಶಾ ಕಾರ್ಯಕರ್ತರು ಅವರ ಒಂದು ANC ಇರುವಾಗ ಮತ್ತು PNC ಇರುವಾಗ ಟೆಸ್ಟ್ಗಳನ್ನು ಯಾವ ಥರ ಮಾಡಬೇಕು, ಯಾವ್ಯಾವ ರೀತಿ ಅವರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮಾಹಿತಿಗಳನ್ನು ನಾವು ಡಾಕ್ಟರ್ ದೀಪಾ ಭಟ್ JSS ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಆದಂತಹ ಅವರನ್ನು ನಾವು ವಿಶೇಷವಾಗಿ ಕರೆದು ಈ ಮೂಲಕ ಅವರಿಗೆ ಮಾಹಿತಿಗಳನ್ನು ಕೊಟ್ಟು, ಅದೇ ರೀತಿ HD ಕೋಟೆ ತಾಲೂಕಿನ ರವಿಕುಮಾರ್ ಆದಂತಹ THO ಸಹ ನಮಗೆ ಈ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಜಿಲ್ಲೆ ಮತ್ತು ತಾಲೂಕಿನ ಎಲ್ಲ ಆರೋಗ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಮಗೆ ಸಿಕಲ್ ಸೆಲ್ ಕಾಯಿಲೆ ಮತ್ತು ಕುಡುಗೋಲು ಕಾಯಿಲೆ ಬಗ್ಗೆ ನಾವು ಮಾಡಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆದಿವಾಸಿ ಮತ್ತು ಬುಡಕಟ್ಟಿನ ಸಮುದಾಯದ ಜನರು ಆಧುನಿಕತೆಗೆ ಹೊಂದಿಕೊಂಡು ಸಮಾಜದಲ್ಲಿ ಉತ್ತಮವಾದ ಜೀವನ ನಡೆಸಲು ಎಲ್ಲಾ ರೀತಿಯ ಸೌಲಭ್ಯವನ್ನ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಒದಗಿಸಿಕೊಡುತ್ತೆ. ಅದರಲ್ಲಿ ಆರೋಗ್ಯ ಅರಿವು ಕೂಡ ಒಂದು ಎಂದು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಾಗರತ್ನ ಹೇಳಿದ್ರು. ಇದು ಪ್ರಮುಖವಾಗಿ ಬುಡಕಟ್ಟು ಜನಾಂಗಗಳ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಅದನ್ನು ನಡೆಸ್ಕೊಳ್ತಾ ಬಂದಿದೆ. ಅದರಲ್ಲಿ ಇದು ಕೂಡ ಒಂದು ಸಿಕಲ್ ಸೆಲ್ ಕಾಯಿಲೆ ಬಗ್ಗೆ ಅವೇರ್ನೆಸ್ ಬುಡಕಟ್ಟು ಜನಾಂಗಗಳಿಗೆ ಒದಗಿಸಬೇಕು. ಅಲ್ಲಿ ಏನು ಬುಡಕಟ್ಟು ಜನಾಂಗಗಳು ಕಾಡಿನಲ್ಲಿ ವಾಸಿಸ್ತಕ್ಕಂಥವರು, ಅವರಿಗೆ ಆಧುನಿಕ ಪ್ರಪಂಚದ ಬಗ್ಗೆ ಅರಿವು ಕಡಿಮೆ ಇರೋದರಿಂದ ಅವರಿಗೆ ಈ ಅವರಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಕೆಲವೊಂದು ಏನೀಗ ಅವರು ಕಾಯಿಲೆಗಳು ಬರ್ತಾ ಇದ್ದಾವೆ, ಆ ಕಾಯಿಲೆಗಳನ್ನು ಅರಿವು ಮೂಡಿಸಿ ಅದರಿಂದ ಅವರು ಹೊರಬರಬೇಕು. ಇದೇನು ಅನುವಂಶೀಯವಾದ ಕಾಯಿಲೆ ಅಂತ ಏನು ಎಲ್ಲ ಹೇಳ್ತಾ ಇದ್ದಾರೆ, ಅನುವಂಶೀಯ ಕಾಯಿಲೆ ಆದರೂ ಕೂಡ ಅವರು ಆಧುನಿಕ ಪ್ರಪಂಚದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಏನು ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಇದೆ ಸರ್ಕಾರದ ವತಿಯಿಂದ ಅವ್ರಿಗೇನು ವ್ಯವಸ್ಥೆ ಸರ್ಕಾರ ನಡೆಸ್ಕೊಡ್ತಾ ಇದೆ ಅದನ್ನು ಪಡ್ಕೊಂಡು ಅವರು ಉತ್ತಮವಾದ ರೀತಿಯಲ್ಲಿ ಜೀವನ ಶೈಲಿಯನ್ನು ರೂಪಿಸ್ಕೊಂಡು ಉತ್ತಮವಾದ ರೀತಿಯಲ್ಲಿ ಆಧುನಿಕ ಪ್ರಪಂಚದಲ್ಲಿ ಹೊಂದ್ಕೊಂಡು ಅವರು ವಿದ್ಯಾಭಿವೃದ್ಧಿಗೊಳಿಸ್ಕೋಬೇಕು. ಮತ್ತು ತಮ್ಮ ಮಕ್ಕಳಿಗೆ, ತಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ವಿದ್ಯೆ, ಆರೋಗ್ಯ ಮತ್ತು ಎಲ್ಲ ರೀತಿಯಂಥ ಸೌಲಭ್ಯಗಳನ್ನು ಅವರು ಒದಗಿಸ್ಕೊಂಡು ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡಲಿ ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆಯ ವತಿಯಿಂದ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮ ಬಳಿಕ ವಿವಿಧ ಹಾಡಿಗಳು, ಗ್ರಾಮಗಳಿಂದ ಬಂದಿದ್ದ ಜನರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಟೆಸ್ಟ್ ಮಾಡಿದ ಬಳಿಕ ಮಾತ್ರೆಗಳನ್ನು ಕೂಡ ಉಚಿತವಾಗಿ ಕೊಡಲಾಯಿತು. ಈಗ ನಿಮಗೆ ಹತ್ರದ ಆಸ್ಪತ್ರೆ ಯಾವುದು? ಕೋಟೆಗೆ ಒಂದಿನ ಬರಬೇಕು. ಕೋಟೆಗೆ ಒಂದು ಬಂದ್ಬಿಟ್ಟು ಇಲ್ಲಿ ರಕ್ತ ಪರೀಕ್ಷೆ ಬರ್ತಿದ್ದೀನಿ, ಇದಿಷ್ಟು ಮಾಡಿಸ್ಕೋಬೇಕು. ಕಾರ್ಯಕ್ರಮದಲ್ಲಿ ಲ್ಯಾಂಪ್ ಸೊಸೈಟಿ ಮಹಾಮಂಡಳಿ ಅಧ್ಯಕ್ಷ ಬಿ ಕಾವೇರ, ಲ್ಯಾಂಪ್ ಸೊಸೈಟಿ ನಿರ್ದೇಶಕ ಪುಟ್ಟಬಸವಯ್ಯ, ಲ್ಯಾಂಪ್ ಸೊಸೈಟಿ ಮಾಜಿ ಅಧ್ಯಕ್ಷ ಕಾಳಾ ಕಲ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಗಾಯತ್ರಿ, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕಚೇರಿಯ ನಾಗರಾಜು, ಡಾಕ್ಟರ್ ಪೂಜಾ, ಡಾಕ್ಟರ್ ಮಹಾಲಕ್ಷ್ಮಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ವಿವಿಧ ಹಾಡಿಗಳ ಜನರು ಉಪಸ್ಥಿತರಿದ್ದರು. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.